ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ನನ್ನ ಗಾರ್ಡನ್ದು ಡೀಪ್ ಕ್ಲೀನ್ ಅದ, ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಲತ್ತೀನಿ. ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕರ ಕೊಡ್ರಿ ನೀವು. ಇದು ನಾನು ಪಾಟೆಲ್ಲ ಇಡ್ತೀನಲ್ಲ ಫ್ರೆಂಡ್ಸ, ಅದಕ್ಕೆ ಸ್ವಲ್ಪ ಮಾಡ್ಕೊಂತಿರ್ತದೆ. ಅದಕ್ಕೆ ಒಂದು ತಿಂಗಳದಾಗ ಎರಡು ಸಲ ಮಾಡ್ಕೋತೀನಿ. 15 ದಿವಸಗೊಮ್ಮೆ ಡೀಪ್ ಕ್ಲೀನ್ ಮಾಡ್ಕೋತೀನಿ ಟೆರೆಸ್ ಗಾರ್ಡನ್ದು. ಮತ್ತು ಇವು ಸ್ವಲ್ಪ ಗಿಡಗಳನ್ನೂ ಈ ಕಡೆ ಸೆಟ್ ಮಾಡವಿದ್ದು, ಯಾಕಂದ್ರೆ ಈ ಕಡೆ ಭಾಳ ಗಿಡಗಳಾಗಿದ್ದು. ಈ ಕಡೆ ಎಲ್ಲ ಇಟ್ಟಿದ್ದಲ್ಲ, ಬುದ್ಧ ಫೌಂಟೇನ್ ಅದು ಇಟ್ಟಿದ್ದ. ಮತ್ತು ಈ ಕಡೆ ಫೌಂಟೇನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಒಂದು ಈ ಫೌಂಟೇನು ಅಂದ್ರೆ 2 ದಿವಸಗೊಮ್ಮೆ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್. ಫೌಂಟೇನ್ ನಾನು ಭಾಳ ದಿವಸ ಬಿಡೋಂಗಿಲ್ಲ, ಯಾಕಂದ್ರೆ ನೀರು ನಿಂತು ಅಂತಂದ್ರೆ ಮತ್ತು ಇದು ಆಗ್ತದ, ಸೊಳ್ಳೆ ಗಿಳೆ ಆತವಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ವಾರನಾಗ 3-4 ಸಲ ನಾನು ಕ್ಲೀನ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು ನೋಡಿ. ಇದೆಲ್ಲ ತೆಗ್ದು ಇಟ್ಟಿದ್ದೀನಿ. ಇದೆಲ್ಲ ನಾನು ಸ್ವಚ್ಛ ಮಾಡ್ತೀನಿ. ಇವಾಗ ಸ್ವಚ್ಛ ಮಾಡಿ ಮತ್ತು ನನ್ನ ಗಿಡಗಳನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಬೇರೆ ಗಿಡಗಳನ್ನ ಶಿಫ್ಟ್ ಮಾಡ್ತೀನಿ. ಇವಾಗ ಇವು ಗಿಡಗಳನ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ. ಯಾಕಂದರೆ ಇಷ್ಟು ದಿನ ಬಿಸಿಲಿತ್ತಲ್ಲ, ಈ ಗಿಡಗಳಿಗೆ ಬಿಸಿಲು ಬೇಡ ಅಂಥೇಳಿ ನಾನು ಶೇಡ್ನಲ್ಲಿ ಇಟ್ಕೊಂಡಿದ್ದೆ. ಇವಾಗ ಈ ಗಿಡಗಳು ಈ ಕಡೆ ಶಿಫ್ಟ್ ಮಾಡ್ತೀನಿ. ಸ್ವಲ್ಪ ಮಳೆ ಬಂತು, ಮಳೆ ಹತ್ತಂತಂದ್ರೆ ಭೀ ಗಿಡಗಳಿಗೆ ಮಳೆ ಬರ್ತದಲ್ಲ ಫ್ರೆಂಡ್ಸ್, ಮಳೆ ಹತ್ತಬೇಕು ಗಿಡಗಳಿಗಿಲ್ಲ ಅಂದರೆ. ಎಲ್ಲದಕ್ಕಿಂತ ನಾವು ನೀರು ಹಾಕೋದಕ್ಕಿಂತನೂ ಗಿಡಗಳಿಗೆ ಮಳೆ ಅಂದ್ರೆ ಭಾಳ ಅಮೃತ ಅಂತ ಅಂತಾರಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಗಿಡಗಳಿಗೆ ಈ ಕಡೆ ಮಳೆ ಯಾವ ಕಡೆ ಹತ್ತದ ಆ ಕಡೆ ಶಿಫ್ಟ್ ಮಾಡ್ಕೋತೀನಿ ನನ್ನ ಗಿಡಗಳೆಲ್ಲ. ಇವೆಲ್ಲ ನಾನು ತೆಗೆದಿಟ್ಟಿದ್ದೀನಿ. ಈಗ ಮತ್ತೆ ಇವೆಲ್ಲ ಕಡೆ ಸೆಟ್ ಮಾಡೋದದ ನೋಡಿ, ನಾನು ಸೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಒಂದು ನಾವು ಮನೆ ಕಟ್ಲಕತ್ತಿದ್ದೇವಲ್ಲ, ಅವಾಗ ಇದೊಂದು ಪರಂಚ ಇದ್ದಿತ್ತು. ಪರಂಚ ಅಂತಾರೆ ಅದಕ್ಕೆ ನಾನು ಇದೊಂದು ಉಳಿದಿತ್ತು ನಮ್ಮ ಹತ್ರ. ಇದು ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ಇದು ನಾನು ಇಲ್ಲೊಂದು 2 ಕಲ್ಲಿಟ್ಟು ಅದ್ರ ಮೇಲೆ ನನ್ನ ಪಾಟ್ಗಳು ಇಟ್ಕೊಳಕ್ಕೆ ಬರ್ತದೆ ಅಂಥೇಳಿ ಹಿಂಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ. ಎಷ್ಟು ಚಲೋ ಕಾಣಿಸ್ತದೆ ಇದು ನೋಡಿ. ನಾನೊಂದು ಆಲು ಬ್ಲಾಕ್ ಇದು ಮನೆ ಕಟ್ತಾರಲ್ಲ, ಅದು ನನ್ನ ಹತ್ರ ಉಳಿದಿತ್ತು. ಅದಕ್ಕೆ ನಾನೇನು ಮಾಡ್ತೀನಿ, ಇದಕ್ಕೆ ಪೇಂಟ್ ಹಚ್ಕೊಂಡು, ಇದು ಯಾಕೆ ವೇಸ್ಟ್ ಮಾಡಬೇಕು ಕಲ್ಲು ಅಂಥೇಳಿ ಇದಕ್ಕೆ ಪೇಂಟ್ ಹಚ್ಲಕತ್ತೀನಿ. ಪೇಂಟ್ ಹಚ್ಚಿ ಏನು ಮಾಡ್ತೀನಿ, ಇದು ಒಂದು ಪಾಟನ್ನ ಇದ್ರ ಮೇಲೆ ಮಸಾಲೆಗಾಗಿ ಇದು ಪೇಂಟ್ ಹಚ್ಲಕತ್ತೀನಿ. ನೀವು ನೋಡ್ತಿರ್ಬೋದು. ಕಂಪ್ಲೀಟ್ ಆದಮೇಲೆ ಮತ್ತು ನಾನು ನಿಮಗೆ ಇಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ರಿ, ಇದು ಎಷ್ಟು ಚಲೋ ಅನ್ಸ್ಲತ್ತದ. ಒಂದು ಪಾಟ್ ಇಡ್ತೀನಿ, ಇಟ್ಟು ತೋರ್ಸಕತ್ತೀನಿ ನೋಡಿ. ಮತ್ತು ಇದಕ್ಕೆ ಯಾವ್ದಾರ ಒಂದು ಕಲರ್ ನಾವು ಕೊಟ್ಟಿವಂದ್ರೆ ಭಾಳ ಚಲೋ ಅನ್ನಿಸ್ತದ. ನಾನು ಪುರ್ಸತ್ತಿದ್ದಾಗ ಮತ್ತು ನಾ ಇದಕ್ಕೆ ಕಲರ್ ಕೊಡಬೇಕಂತ ನಾ ಈಗ ಹಾಗೆ ಇಟ್ಟೀನಿ. ಮತ್ತು ಯಾವಾಗಾರ ನಾನು ಒಂದು ಕಲರ್ ಕೊಡ್ತೀನಿ ಇದಕ್ಕೆ. ನಮ್ಮ ಪಾಟ್ಗಳು ಭೀ ಮ್ಯಾಲೆ ಇರ್ತಾವೆ, ಮತ್ತು ಕೆಳಗೆ ಭೀ ಏನು ಟೆರೆಸ್ ಮೇಲೆ ಭೀ ಏನು ಮಣ್ಣದು ಬೀಳಂಗಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾ ಇದೊಂದು ಐಡಿಯಾ ಮಾಡೀನಿ, ನೀವು ನೋಡ್ತಿರ್ಬೋದು. ನೋಡ್ರಿ, ನಾ ಇಷ್ಟು ಇಟ್ಕೊಂಡೆ ನನ್ನ ಪಾಟ್ಗಳು, ಇಷ್ಟು ಇಟ್ಕೊಂಡೆ. ಇವೆಲ್ಲ ಉಳ್ದವ ಇನ್ನು. ಇವೆಲ್ಲ ಮತ್ತು ಈ ಕಡೆ ಇದೊಂದು ಸಣ್ಣದು ನಂಬಲ್ಲಿ ಮಣಿ ಅದಲ್ಲ, ಇವು ಸಣ್ಣ ಮಣಿಗಳವಲ್ಲ, ಇವನ್ನ ಇಟ್ಕೋತೀನಿ. ಈ ಥರ ನಾ ಇಟ್ಕೋತೀನಿ ಈಗ ಹಿಂಗೆ. ಯಾವುದಾದ್ರೂ ಒಂದು ವೇಸ್ಟ್ ನಂಬಲ್ಲಿತ್ತು ಅಂದ್ರೆ ಅದು ನಾವು ಗಾರ್ಡನ್ದಾಗ ಕೆಲ್ಸಕ್ಕೆ ಬರ್ತದೆ ಫ್ರೆಂಡ್ಸ. ಅದು ವೇಸ್ಟ್ ಆಗೋಲ್ಲ ಯಾವತ್ತು. ನಾವು ಅದಕ್ಕೆ ಏನಾದರೂ ಒಂದು ಐಡಿಯಾಲಿಂದ ನಮ್ಮ ಪಾಟ್ಗಳು ಇಟ್ಕೊಳಕ್ಕೆ, ಗಿಡ ಹಚ್ಲಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಟೋಟಲಿ ನನ್ನ ಗಾರ್ಡನ್ ಇವತ್ತು ನಾನೇನಿದು ಪೇಂಟ್ ಅದು ಹಚ್ಕೊಂಡಿದ್ದಲ್ಲ, ಈ ಪಾಟ್ ಇಟ್ಟೀನಿ. ಪೇಂಟ್ ಹಚ್ಕೊಂಡು ಈ ಕಲ್ಲುಗಳ ಮೇಲೆ ಕಲ್ಲಿಗೆ ಪೇಂಟ್ ಹಚ್ಚಿ ಪಾಟ್ ಇಟ್ಕೊಂಡಿನಿ ನೋಡಿರಿ. ನಾನು ನವಿಲು ಮಾಡಿದ್ದಲ್ಲ, ನವಿಲಿನ ಪಾಟ್ ಇಟ್ಕೊಂಡಿನಿ. ಇವಾಗ ಟೋಟಲಿ ನನ್ನ ಗಾರ್ಡನ್ ಹಿಂಗೆ ಕಾಣಿಸ್ಲಕತ್ತದ. ಇದಿಷ್ಟು ನಾ ಮಾಡಿ ನಿಮಗೆ ತೋರಿಸ್ಬೇಕಂತ ಮತ್ತೆ ವಿಡಿಯೋ ಮಾಡೀನಿ. ಎಲ್ಲ ಕಂಪ್ಲೀಟ್ ಆದಮೇಲೆ ವಿಡಿಯೋ ಮಾಡೀನಿ ಫ್ರೆಂಡ್ಸ್. ಇದು ಇಲ್ಲಿ ನೋಡಿರಿ, ಹಿಂಗೆ ಕಾಣಿಸ್ತದೆ. ನಾವು ಯಾವುದೇ ಒಂದು ವೇಸ್ಟ್ ಸಾಮಾನು ಮನೆಯಾಗ ಯಾವ್ದಾರ ಒಂದು ಬಿದ್ದಿತ್ತು ಮಾಡಿತ್ತು ಅಂದ್ರೆ ನಾವು ಯಾವುದು ವೇಸ್ಟ್ ಮಾಡೋದು ಜರುತ್ತಿಲ್ಲ.
ಇದು ನಮ್ಗೆ ಗಾಡಿದು ಒಂದು ಟೈರ್ ಉಳಿದಿತ್ತು. ಆ ಟೈರ್ ಭೀ ನಾನು ಕಲರ್ ಹಚ್ಚೀನಿ. ಕಲರ್ ಹಚ್ಚಿ ಅದಕ್ಕೊಂದು ಲುಕ್ ಕೊಟ್ಟೀನಿ, ಡೆಕೋರೇಷನ್ ಮಾಡಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದು ಟೈರ್ ಭೀ ನಾನು ಇಲ್ಲೊಂದು ಇಟ್ಟೀನಿ. ಇದನ್ನು ಟೈರನ್ನ ಕಲರ್ ಹಚ್ಚಿ ಇದಕ್ಕೊಂದು ಲುಕ್ ಕೊಟ್ಟೀನಿ. ಇಲ್ಲೊಂದು ಟೈರ್ ಸಿಕ್ಸೀನಿ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಇವಾಗ ಟೋಟಲಿ ನನ್ನ ಗಾರ್ಡನ್ ಇಷ್ಟು ನನ್ನ ಒಂದು ಸಣ್ಣದೊಂದು ಚಿಕ್ಕ ಪುಟ್ಟದಾದ ಗಾರ್ಡನ ಹಿಂಗೆ ಕಾಣಿಸ್ಲಕ್ಕತ್ತದ. ಯಾವಾಗಲೂ ನನ್ನ ಗಾರ್ಡನ್ಗೆ ಯಾವುದರ ಒಂದು ಡೆಕೋರೇಷನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂತ ನನ್ನ ತಲೆಯಾಗ ಯಾವಾಗೂ ಇರ್ತದೆ ಫ್ರೆಂಡ್ಸ್. ನಾನು ಯಾವುದು ಸಾಮಾನು ಯಾವುದು ವೇಸ್ಟ್ ಮಾಡೋಂಗಿಲ್ಲ. ಯಾವುದರ ಮನ್ಯಾಗ ಯಾವುದು ಭೀ ಇರಲಿ, ಒಂದು ಡಬ್ಬಿನೇ ಇರಲಿ, ಒಂದು ಕಲ್ಲೇ ಇರಲಿ, ಒಂದು ಏನೇ ಇರಲಿ, ನಾ ಅದಕ್ಕೊಂದು ಚಲೋ ಮಾಡಿ ಅದಕ್ಕೊಂದು ಲುಕ್ ಕೊಡ್ತೀನಿ. ನನ್ನ ಗಾರ್ಡನ್ದಾಗ ಉಪಯೋಗಿಸ್ಕೊತೀನಿ ನಾನು. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ವಿಡಿಯೋದಾಗ ಸಿಗೋಣ.